ಮೊದಲೇ ದಿವಸದಿಂದ ಪ್ರಾರಂಭ ಮಾಡ್ಯಾರ ಅವರು ಅಂಗಡಿ ತೆಗೆದು. ಮತ್ತು ಪೈಪೋಟಿ ಇದೆ ಮಂತ್ರಿಗಳ ನಡುವೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಪೈಪೋಟಿ ಇದೆ. ಹಂಗಲ್ಲ, ಇಲ್ಲಿ ಹೊಟ್ಟೆ ತುಂಬಿದ್ರೆ ಆಲ್ ಇಂಡಿಯಾ ತುಂಬಿಸ್ಬೇಕಲ್ಲ. PSI ಹಗರಣ ತನಿಖೆ ಕೊಟ್ಟವ್ರು ನಾವು. DGP ಲೆವೆಲಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಂಥ ಸರ್ಕಾರ ನಮ್ಮ. ಇವ್ರು ಒಂದಂತ ಕೆಲಸ ಮಾಡಲಿ. ಪಾದಯಾತ್ರೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಸರ್ ಕಾಲು ಹೆಂಗೈತ್ರಿ? ಕಾಲು ಚೆನ್ನಾಗಿದೆ. ಈ ಸರ್ಕಾರ ಕಿತ್ತೊಗೆಯುವಂಥ ಪಾದಯಾತ್ರೆಗೆ ಶಕ್ತಿ ಕೊಡೋದಕ್ಕೆ ಬಂದಿದ್ದೀನಿ. ಈ ಸರ್ಕಾರ ಕಿತ್ತೊಗೆಯೋದಕ್ಕೆ ಪಾದಯಾತ್ರೆ ಏನು ನಡೀತಾ ಇದೆ ಅದಕ್ಕೆ ಶಕ್ತಿ ಕೊಡೋದಕ್ಕೆ ಬಂದಿದ್ದೀನಿ. ಖಂಡಿತ ಇಲ್ಲ, ಅದು ಹೆಂಗಾಗ್ತದೆ ನೋಡೋಣ. ಇದು ಭ್ರಷ್ಟ ಸರ್ಕಾರ, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟತೆ ಇದೆ. ಇಡೀ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇದರ ಬರ್ತವೆ, ದಿವ್ಸಕ್ಕೆ ಒಂದೊಂದು ಬರ್ತವೆ, ಏನು ಚಿಂತೆ. ಮೊದಲೇ ದಿವಸದಿಂದ ಪ್ರಾರಂಭ ಮಾಡ್ಯಾರ ಅವರು ಅಂಗಡಿ ತೆಗೆದು. ಮತ್ತು ಪೈಪೋಟಿ ಇದೆ ಮಂತ್ರಿಗಳ ನಡುವೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಪೈಪೋಟಿ ಇದೆ. ಹಂಗಲ್ಲ, ಇಲ್ಲಿ ಹೊಟ್ಟೆ ತುಂಬಿದ್ರೆ ಆಲ್ ಇಂಡಿಯಾ ತುಂಬಿಸ್ಬೇಕಲ್ಲ. ಇಲ್ಲಿಂದ ಕಳಿಸ್ಬೇಕಂತ ಅಲ್ರಿ ಸರ್. ಇದೇನೋ ತೆಲಂಗಾಣಕ್ಕೆ ಕಳಿಸ್ಯಾರ ವಾಲ್ಮೀಕಿದ ಅಂತಾರಲ್ರಿ ಸರ್. ತೆಲಂಗಾಣಕ್ಕೆ ಹೋಗಿದೆ, ಬೇರೆ ಬೇರೆ ಕಡೆನೂ ಹೋಗಿದೆ. ಅದೆಲ್ಲವೂ ಕೂಡ ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತಾ ಇದೆ. ಹೈದರಾಬಾದಲ್ಲಿ ಯಾಕೆ ಹೋಯ್ತು? ಅಲ್ಲಿಯ ಸರ್ಕಾರ ಅಲ್ಲಿಯ ಎಲೆಕ್ಷನ್ಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದು ಭಾಳ ಸ್ಪಷ್ಟವಾಗಿದೆ. ಅಲ್ಲಿಂದ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಈಗ ತನಿಖೆಯಲ್ಲಿ ವಾಚೆ ಬರ್ತಾ ಇದೆ. ಅದೆಲ್ಲ ಆ ಥರ ಏನಿಲ್ಲ. ಅವ್ರ ದೇವರೆಲ್ಲ ಒಳ್ಳೇದು ಮಾಡಲಿ. ವೈಯಕ್ತಿಕವಾಗಿ ನಮ್ಮ ಸಂಬಂಧ ಚೆನ್ನಾಗಿದೆ. ಆದರೆ ನಾವು ಮುಂಚೆನೇ ನಾವು ವಿಧಾನಸಭೆಯ ಕೊನೆ ದಿವಸನೇ ಫಿಕ್ಸ್ ಮಾಡಿದ್ವಿ. ನಾವು ಮುಂಚೆನೇ ಫಿಕ್ಸ್. ಈಗ ಅವ್ರು ಏನು ಹೇಳ್ತಾರಂದ್ರೆ, ಈಗ ಬೇರೆ ಬೇರೆ ಹಗರಣಗಳು ಬಂದಾಗ ಬೊಮ್ಮಾಯಿ ಸಾಹೇಬ್ರೇನಾದರೂ ರಾಜೀನಾಮೆ ಕೊಟ್ಟಿದ್ರೆ ನಾ ರಾಜೀನಾಮೆ ಕೊಡಕ್ಕ ಅಲ್ಲ, ನಾವು ಹಗರಣ ಮಾಡಿಲ್ಲಲ್ಲ, ಮಾಡಿದರೆ ಕೊಡಬೇಕು. ಈಗ PSI ಹಗರಣ ಅವ್ರ ಕಾಲದಲ್ಲಿ ಗುಲ್ಬರ್ಗಾದಲ್ಲಿ PSI ಹಗರಣ ಆಯ್ತು. ಒಂದು ನಿಮಿಷ ಕೇಳೋ, ಒಂದು ನಿಮಿಷ. PSI ಹಗರಣ ತನಿಖೆ ಕೊಟ್ಟವ್ರು ನಾವು. DGP ಲೆವೆಲಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಂಥ ಸರ್ಕಾರ ನಮ್ಮದು. ಇವ್ರು ಒಂದಂಥ ಕೆಲಸ ಮಾಡಲಿ. PSI ಹಗರಣ ಆದಂಥ DIG ರಿಟೈರ್ ಆಗೋವರೆಗೂ ಹಂಗೆ ಬಿಟ್ರಿ ಇವರು ಮುಚ್ಚಾಕಿದ್ರು. ಮತ್ತು ಗುಲ್ಬರ್ಗದಿಂದನೇ ಯಾಕಾಗತ್ತಪ್ಪ ಪ್ರತಿ ಸತಿ? ಆದ್ದರಿಂದ PSI ಹಗರಣದಲ್ಲಿ ಅವರೇ ಇದ್ದಾರೆ. ಎರಡನೇದಾಗಿ ಇದರಲ್ಲಿ ಅದು ವಾಲ್ಮೀಕಿಯಲ್ಲಿ ಅಂತೂ ಭಾಳ ಸ್ಪಷ್ಟವಾಗಿದ್ದಾರೆ. ಎಲ್ಲ ಹಗರಣಗಳಲ್ಲಿ ಹಿಂದೆ ಅವರೇ ಕೈ ಇರುವಂಥದ್ದು. ಮತ್ತು ಹಗರಣ ನಡೆದಂಥ ಸಂದರ್ಭದಲ್ಲಿ ರಕ್ಷಣೆ ಕೊಡುವಂಥ ಕೆಲಸವನ್ನು ಇವರು ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ನಾವು ಹಂಚಿಲ್ಲ. ನಮ್ಮದು ಮೂಡಾದಲ್ಲಿ ಹೊಸದಾಗಿ ಭೂಮಿ ತೆಗೆದುಕೊಳ್ಳೋದಕ್ಕೆ ಸ್ಕೀಮ್ ಮಾಡಿದ್ವಿ ಅಷ್ಟೇ. ಆದರೆ ಆ ಸ್ಕೀಮಲ್ಲಿ ಇವರು ತಮ್ಮದೊಂದು ಸ್ಕೀಮ್ ಮಾಡ್ಕೊಳ್ತಾರಂತ ಗೊತ್ತಿರಲಿಲ್ಲ. ಮತ್ತು ಈ ಲ್ಯಾಂಡನ್ನು ಕಾನೂನು ಬಾಹಿರವಾಗಿ ಪಡ್ಕೊಂಡು ಮುಂದಿದ್ರು ಲಾಭ ಪಡ್ಕೊಳ್ಳುವಂಥ ದುರುದ್ದೇಶ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ. ಮತ್ತು ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಂಗೆ ಸಂಬಂಧ ಇಲ್ಲ ಅಂತ ಒಂದು ಕಡೆ, ಇನ್ನೊಂದು ಕಡೆ ಹೇಳ್ತಾರೆ ನಂಗೆ 62 ಕೋಟಿ ಕೊಟ್ಬಿಟ್ರಿ ನಂಗೆ ಸಾಕು ಅಂತಾರೆ. ಇದರ ಅರ್ಥ ಏನು? ಡಬಲ್ ಸ್ಪೀಕ್ ಯಾಕೆ? 62 ಕೋಟಿ ಅವ್ರಿಗೆ ಬೇಕು, ಅದು ನಂಗೆ ಸಂಬಂಧ ಇಲ್ಲ ತನಿಖೆಗೆ ಅಂತ. ಅಲ್ಲ ನಿಮ್ಮ ನೇರವಾಗಿ ಇವ್ರು ಮೂಗಿನ ತೆಳಗೆ ಆಗಿರೋದಲ್ಲ, ಇವ್ರ ಪ್ರಭಾವನ ಬೀರಿ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ. ಈಗ ರಾಜೀನಾಮೆ ಕೊಡ್ಬೇಕ್ರಿ ಸರ್? ರಾಜೀನಾಮೆ ಕೊಟ್ಟು ಹಳೆ ಮಾತಾಗಬೇಕಾಯ್ತು. ರಾಜೀನಾಮೆ ಕೊಟ್ಟು ಹಳೆ ಮಾತಾಗಿರ್ಬೇಕಾಯ್ತು. ಈಗ ರಾಜೀನಾಮೆ ಕೊಟ್ಟು ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕ್ರಿ ಸರ್? ಅದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪ್ರಶ್ನೆ ಇಲ್ಲ. ಈಗ ಮೊದಲು ರಾಜೀನಾಮೆ ಕೊಡಬೇಕು, ಈ ಸರ್ಕಾರ ಹೋಗ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.